ನಟ ದರ್ಶನ್ಗೆ ಮತ್ತೆ ನಿರಾಸೆಯಾಗಿದೆ. ದಾಸನಿಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ದರ್ಶನ್ ಮನೆ ಊಟದ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು. ನಾಳೆ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಪ್ರಮುಖವಾಗಿ ದರ್ಶನ್ ಮನೆ ಊಟದ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿರುವಂಥದ್ದು. ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ವಿಚಾರಣೆ ಮುಂದೂಡಲಾಗಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ನ್ಯಾಯಮೂರ್ತಿಗಳಾದಂತಹ SR ಕೃಷ್ಣಕುಮಾರ್ ನ್ಯಾಯಪೀಠದಿಂದ ವಿಚಾರಣೆಯನ್ನ ನಡೆಸಲಾಗುತ್ತೆ. ಮನೆ ಊಟ ಆಸೆಗೆ ಪುಸ್ತಕ ನೀಡುವಂತೆ ದರ್ಶನ್ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಸದ್ಯ ದರ್ಶನ್ಗೆ ಇಂದು ಜೈಲೂಟವೇ ಗತಿ. ಜೈಲಿನಲ್ಲಿ ಕೊಡುವಂತಹ ಮುದ್ದೆ, ಅನ್ನ, ಚಪಾತಿ, ಸಾಂಬಾರ್, ಮಜ್ಜಿಗೆ, ಪಲ್ಯ ಹಿಡಿಸ್ತಾ ಇಲ್ಲ ಅವರಿಗೆ. ವಾರಕ್ಕೊಮ್ಮೆ ಕೊಡುವಂತಹ 180 ಗ್ರಾಂ ಚಿಕನ್, ದಿನ ನಾನ್ ವೆಜ್ ಸವಿತಾ ಇದ್ರು. ದಿನ ನಾನ್ ವೆಜ್ ತಿಂತಾ ಇದ್ರು. ದರ್ಶನ್ ಅವರಿಗೆ ಈಗ ಜೈಲೂಟ ತಿನ್ನೋದಕ್ಕೆ ಮನ್ಸೇ ಬರ್ತಿಲ್ಲ. ತಿಂದ್ರು ಕೂಡ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ರುಚಿ ಇಲ್ಲದಂತಹ ಊಟ ಅಂತ ಕೂಡ ಹೇಳ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಮನೆಯಿಂದ ಊಟಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಒಂದು ಕಡೆ ಗಮನಿಸ್ತಾ ಹೋಗ್ಬೋದು ನೀವು, ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಕ್ ಆಗಿದೆ. ಇಷ್ಟನ್ನ ಕೇಳ್ಕೊಂಡಿದ್ದು ದರ್ಶನ್ ಅವರು ಇದನ್ನ ಒದಗಿಸೋದಕ್ಕೆ ಕೋರ್ಟ್ಗೆ ಅರ್ಜಿ ಕೂಡ ಹಾಕಿದ್ರು. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅವರ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಾಳೆಗೆ ಮುಂದೂಡಿಕೆ ಆಗಿದೆ. ನಾಳೆ 2:30ಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ನಾಳೆ ಅವರಿಗೆ ಬೇಕಾದಂತಹ ಸೌಲಭ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಪು ಬರುತ್ತೋ ನೋಡಬೇಕಾಗಿದೆ. ಆದ್ರೆ ದರ್ಶನ್ ಅವರಿಗೆ ಈ ಬಾರಿಯೂ ಕೂಡ ಮತ್ತೆ ನಿರಾಸೆ ಆಗಿರುವಂತದ್ದು. ದೇಹದ ತೂಕದಲ್ಲಿ ಏರುಪೇರಾಗಿದೆ. ತೂಕವನ್ನ ಕಳೆದುಕೊಂಡಿದ್ದಾರೆ. ಊಟ ಇದೇ ರೀತಿಯಾಗಿ ಹೋದ್ರೆ ಮುಂದೆ ದರ್ಶನ್ ಅವರ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಅವರ ಕುಟುಂಬಸ್ಥರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಇವತ್ತು ನಡೆಯಬೇಕಾಗಿದ್ದಂತಹ ಈ ಒಂದು ವಿಚಾರಣೆ ನಾಳೆ ಮುಂದೂಡಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ನಿರಾಸೆ ಆಗಿದೆ ದರ್ಶನ್ ಅವರಿಗೆ. ಮತ್ತೆ ಜೈಲೂಟವೇ ಗತಿಯಾಗಿದೆ. 78 ದಿನಗಳಿಂದಲೂ ಕೂಡ ಜೈಲೂಟವನ್ನೇ ಸವಿತಾ ಇದ್ದಾರೆ. ಅಲ್ಲಿ ಜೈಲಿನಲ್ಲಿರುವಂತವರಿಗೆ ನೀಡುವಂತಹ ಊಟವನ್ನೇ ಇವ್ರಿಗೂ ಕೊಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಜೈಲೂಟವೇ ಗತಿಯಾಗಿದೆ. ಆದ್ರೆ ಜೈಲೂಟವನ್ನ ತಿನ್ನೋದಕ್ಕೆ ಆಗ್ತಾ ಇಲ್ಲ ದರ್ಶನ್ ಅವರಿಗೆ. ವಿಧ ವಿಧದ ಖಾದ್ಯಗಳನ್ನ ಸವಿತಾ ಇದ್ರು. ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಸೆಲೆಬ್ರಿಟಿ ಬೇಡ, ಅವರ ದೇಹದ ಮೇಲೆ ಕಾನ್ಸಂಟ್ರೇಟ್ ಇರುತ್ತೆ, ದೇಹ ಸೌಂದರ್ಯದ ಮೇಲೆ ಕಾನ್ಸಂಟ್ರೇಟ್ ಇರುತ್ತೆ. ಅತಿ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿದ್ದಂತಹ ನಟ ಕೊಲೆ ಪ್ರಕರಣದಲ್ಲಿ ಈ ರೀತಿ ಜೈಲಿನಲ್ಲಿದ್ದಾರೆ ಅನ್ನುವಂಥದ್ದು ಬೇಸರದ ಸಂಗತಿ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ನಾಳೆ ಏನ್ ತೀರ್ಪು ಬರುತ್ತೆ ವಿಚಾರವಾಗಿ ಅವರಿಗೆ ಪುಸ್ತಕವನ್ನ ಕೊಡೋದಕ್ಕೆ, ಹಾಸಿಗೆಯನ್ನ ಒದಗಿಸೋದಕ್ಕೆ, ಅದರ ಜೊತೆಗೆ ಊಟದ ವ್ಯವಸ್ಥೆ, ಮನೆಯಿಂದ ಊಟ ಬರೋದಕ್ಕೆ ಓಕೆ ಅಸ್ತು ಅಂತಾರ ಅನ್ನುವಂತಹ ವಿಚಾರವನ್ನ ಕಾದ್ ನೋಡ್ಬೇಕಾಗಿದೆ. ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರು ಜೈಲಿನಲ್ಲಿ ಈಗಾಗಲೇ ಪಶ್ಚಾತ್ತಾಪ ಪಡ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ಪೊಲೀಸರು ಕೂಡ ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡಿದ್ದಾರೆ. ಅದರ ಜೊತೆಗೆ ರೇಣುಕಾಸ್ವಾಮಿಯವರ ಹತ್ಯೆ ವಿಚಾರವಾಗಿ ದಿನದೂಡೋದೇ ಆಗಿದೆ. ಈಗ 28 ದಿನ ಕಳೆದರೂ ಕೂಡ ಅವರಿಗೆ ಹೊರಬರುವ ಸೌಭಾಗ್ಯ ಸಿಕ್ಕಿಲ್ಲ. ಪೊಲೀಸರು ಕೂಡ ಸಾಕ್ಷಿಗಳನ್ನ ವಶಪಡಿಸಿಕೊಂಡು ಅವರ ಮೇಲೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಹೊಸ ವಿಚಾರಗಳು ಈ ಕೊಲೆ ಕೇಸ್ ತನಿಖೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರಿಗೆ ಇದು ಒಂದು ದೊಡ್ಡ ಸವಾಲ್ ಕೂಡ.
ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ.